ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇಮಕಾತಿಗಾಗಿ ಕೆಎಯಿಂದ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದಂಗೆ ಕೊನೆ ತನಕ ನೋಡ್ರಿ. ಹುದ್ದೆ ಹೆಸರೇನ್ರಿ? ಗ್ರಾಮ ಆಡಳಿತ ಅಧಿಕಾರಿ ಅಂದ್ರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಈ ಹುದ್ದೆಗೆ ಮೊದಲು ವಿಲೇಜ್ ಅಕೌಂಟೆಂಟ್ ಅಂತ ಕರಿತಿದ್ರು ಸ್ನೇಹಿತರೆ. ಓಕೆ ರೀ, ಇವು ಗ್ರೂಪ್ ಸಿ ಹುದ್ದೆಗಳ್ರಿ. ಇವು ಈ ಗ್ರಾಮ ಆಡಳಿತ ಅಧಿಕಾರಿ ಅಂತ ಅನ್ನೋ ಹುದ್ದೆಗಳೇನದಾವಲ್ರಿ, ಇವು ಗ್ರೂಪ್ ಸಿ ಹುದ್ದೆಗಳು. ಖಾಲಿ ಹುದ್ದೆಗಳ ವಿವರದ ಬಗ್ಗೆ ನೋಡೋದಾದ್ರೆ, ನಾನ್ ಎಚ್ ಕೆ ಅಭ್ಯರ್ಥಿಗಳಿಗಾಗಿ 505 ಹುದ್ದೆಗಳು ಮೀಸಲಿರುವಂಥದ್ದು. ಎಚ್ ಕೆ ಅಥವಾ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗಾಗಿ 67 ಹುದ್ದೆಗಳು ಮೀಸಲಿರುವಂಥದ್ದು. ಅಂದರೆ ಒಟ್ಟಾರೆಯಾಗಿ 572 ಹುದ್ದೆಗಳು ಖಾಲಿ ಇರುವಂಥದ್ದು ಸ್ನೇಹಿತರೆ. ಇದು ನಾನ್ ಹೈದರಾಬಾದ್ ಕರ್ನಾಟಕದ ನೋಟಿಫಿಕೇಶನ್ ಸ್ನೇಹಿತರೆ, ನಾನ್ ಎಚ್ ಕೆ ನೋಟಿಫಿಕೇಶನ್. ಓಕೆ ರೀ, ನೋಡ್ರಿ, ನಾನ್ ಎಚ್ ಕೆ ರೀಸನ್ದೊಳಗೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಅದಾವ ಅಂತ ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಿರುವಂಥದ್ದು ಸ್ನೇಹಿತರೆ. ಓಕೆ ರೀ, ಹುದ್ದೆಗಳ ವರ್ಗೀಕರಣ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ ಸ್ನೇಹಿತರೆ. ಅಂದ್ರೆ ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳು ಖಾಲಿ ಅದಾವ ಅಂತ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಈ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕ್ರಿ. ಇಲ್ಲದ ಅಫೀಸಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ, ಅಂದ್ರೆ ಕೆಇಎದ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಕ್ ಪ್ರಾರಂಭ ದಿನಾಂಕ ಜುಲೈ 11, 2026. ಅರ್ಜಿ ಸಲ್ಲಿಸ್ಲಕ್ ಕೊನೆಯ ದಿನಾಂಕ ಜುಲೈ 30, 2026 ಆಗಿರ್ತದೆ. ನೆಕ್ಸ್ಟ್, ವಿವಿಧ ಜಿಲ್ಲೆಗಳಲ್ಲಿ ಹುದ್ದೆಗಳ ಖಾಲಿ ಇರುವಂಥದ್ರಿ. ಯಾವುದಾದ್ರೂ ಒಂದು ಜಿಲ್ಲೆಗೆ ಮಾತ್ರ ನೀವು ಅರ್ಜಿ ಸಲ್ಲಿಸ್ಬೇಕು. ಒಂದಕ್ಕಿಂತ ಹೆಚ್ಚು ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸ್ಲಾಕ ಅವಕಾಶ ಇರಂಗಿಲ್ಲ ಸ್ನೇಹಿತರೆ. ಯಾವುದಾದ್ರೂ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೇಕು. ಓಕೆ ರೀ, ಹಾಗಾಗಿ ಮೊದಲು ಹುದ್ದೆಗಳ ವರ್ಗೀಕರಣ ನೋಡ್ರಿ. ನಿಮ್ದು ಕ್ಯಾಟಗರಿಗೆ ಯಾವ ಜಿಲ್ಲೆಗಳಲ್ಲಿ ಹುದ್ದೆಗಳು ಹೆಚ್ಚಿಗೆ ಅದಾವ, ಆಮೇಲೆ ಹಿಂದೆ ಯಾವ ಜಿಲ್ಲೆಗೆ ಕಡಿಮೆ ಕಟ್ ಆಫ್ ನಿಂತಿತ್ತು, ಅವೆಲ್ಲ ನೋಡ್ಕೊಂಡು ಅರ್ಜಿ ಸಲ್ಲಿಸ್ರಿ. ನೆಕ್ಸ್ಟ್, ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, PUC ಪಾಸ್ ಆದ್ರೆ ಸಾಕು ಸ್ನೇಹಿತರೆ. PUC ಪಾಸ್ ಆಗಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳ ಈ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಅಂದ್ರೆ 12ನೇ ತರಗತಿ. 12ನೇ ತರಗತಿ PUCಗೆ ಇಕ್ವಲೆಂಟ್ ಆಗಿರ್ತಕ್ಕಂಥ ತತ್ಸಮಾನ ವಿದ್ಯಾರ್ಹತೆ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಜಿ ಸಲ್ಲಿಸಬಹುದು. ಈ PUCಗೆ ಇಕ್ವಲೆಂಟ್ ಆಗಿರ್ತಕ್ಕಂಥ ವಿದ್ಯಾರ್ಹತೆಗಳು ಯಾವ್ಯಾವ, ಎಜುಕೇಶನ್ ಕ್ವಾಲಿಫಿಕೇಶನ್ ಯಾವ್ಯಾವು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಒಂದನೇದು CBSC ಅಥವಾ ICSC ಈ ಬೋರ್ಡ್ನಿಂದ ಯಾರು 12ನೇ ತರಗತಿ ಪಾಸ್ ಆಗಿರ್ತೀರಲ್ರಿ ಅವರು. ಎರಡನೇದು, ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವಂತ 12ನೇ ಪರೀಕ್ಷೆ ಅಂದ್ರೆ 12ನೇ ತರಗತಿ. ಮೂರನೇದು, NIOS ವತಿಯಿಂದ ನಡೆಸುವಂತ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಅಥವಾ HSC ಅಂತ ಬರ್ತದೆ. HSC ಅಂದ್ರೆ ಹೈಯರ್ ಸೆಕೆಂಡರಿ ಸ್ಕೂಲಿಂಗ್ ಅಂತ ಬರ್ತದೆ ಇದು. ನೆಕ್ಸ್ಟ್, 4ನೇದು ITI, 2 ವರ್ಷದ ITI ಕೋರ್ಸ್ ರೀ. ಕೇವಲ ITI ಕೋರ್ಸ್ ಪಾಸ್ ಆದ್ರೆ ಮಾತ್ರ ನೀವು ಈ 12ನೇಗೆ ಇಕ್ವಿಲೆಂಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಕನ್ಸಿಡರ್ ಆಗಂಗಿಲ್ಲ. ನೀವು ಈ 2 ವರ್ಷದ ITI ಕೋರ್ಸಿನ ಜೊತೆಗೆ NIOS ವತಿಯಿಂದ ನಡೆಸುವಂತ ಒಂದು ಭಾಷಾ ಕೋರ್ಸ್ ಅಂದ್ರೆ ಒಂದು ಲ್ಯಾಂಗ್ವೇಜ್, ಆಮೇಲೆ ಒಂದು ಶೈಕ್ಷಣಿಕ ವಿಷಯದಲ್ಲಿ ಪಾಸ್ ಮಾಡಿರ್ಬೇಕು. ಅಥವಾ ಪದವಿ ಪೂರ್ವ ಮಂಡಳಿ ನಡೆಸುವಂತ ಒಂದು ಲ್ಯಾಂಗ್ವೇಜ್ ಮತ್ತು ಒಂದು ಸಬ್ಜೆಕ್ಟ್ ನಲ್ಲಿ ಪಾಸ್ ಮಾಡಿರ್ಬೇಕು. ಅಂದ್ರೆ ಮಾತ್ರ ITI ಪಾಸ್ ಆದವರಿಗೆ PUCಗೆ ಇಕ್ವಿಲೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ ರೀ, 4 ಆದ್ರಿ. ನೆಕ್ಸ್ಟ್, 5ನೇದ್ದು, ವೃತ್ತಿ ಶಿಕ್ಷಣ ಕೋರ್ಸ್ ಪಾಸ್ ಮಾಡಿದವರು ಅಂದ್ರೆ JOC ಪಾಸ್ ಮಾಡಿದ್ರು ಕೂಡ ಈ ಕೋರ್ಸ್ನು ಕೂಡ PUCಗೆ ಇಕ್ವಿಲೆಂಟ್ ಆಗಿರ್ತಕ್ಕಂಥ ಎಜುಕೇಶನ್ ಕ್ವಾಲಿಫಿಕೇಶನ್. ನೆಕ್ಸ್ಟ್, 6ನೇದ್ದು, ಡಿಪ್ಲೊಮಾ ಎಜುಕೇಶನ್ ಕ್ವಾಲಿಫಿಕೇಶನ್. ನೋಡ್ರಿ, 2015ಕ್ಕಿಂತ ಹಿಂದೆ ನೀವೇನಾದ್ರೂ ಡಿಪ್ಲೊಮಾ ಪಾಸ್ ಮಾಡಿದ್ದೀರಿ ಅಂತಂದ್ರೆ
KPSC ಇಂದ ನಡೆಸ್ತಕ್ಕಂಥ ಇಲಾಖಾ ಪರೀಕ್ಷೆಗಳ ಜೊತೆಗೆ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ನೀವು ತೆರಗಡೆ ಹೊಂದಿರಬೇಕು. ಅಂದ್ರ ನೀವು PUC ಗೆ ಇಕ್ವಿಲೆಂಟ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅಂತ ಕನ್ಸಿಡರ್ ಆಗ್ತೀವಿ. ನೋಡ್ರಿ, ಇವು 6 ಎಜುಕೇಶನ್ ಕ್ವಾಲಿಫಿಕೇಶನ್ ಏನದಾವಲ್ರಿ, ಇವು 6 ಎಜುಕೇಶನ್ ಕ್ವಾಲಿಫಿಕೇಶನ್ PUC ಗೆ ಇಕ್ವಿಲೆಂಟ್ ಆಗಿರ್ತಕ್ಕಂಥ ಎಜುಕೇಶನ್ ಕ್ವಾಲಿಫಿಕೇಶನ್ ರೀ. ನೆಕ್ಸ್ಟ್ ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ಏನದಲ್ರಿ, ಆ ಲಾಸ್ಟ್ ಡೇಟ್ ಒಳಗಾಗಿ ನಿಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಕಂಪ್ಲೀಟ್ ಆಗಿರ್ಬೇಕ್ರಿ. ಎಕ್ಸಾಮ್ ಬರೆದು ಇನ್ನ ರಿಸಲ್ಟ್ಗೆ ವೇಟ್ ಮಾಡ್ತಾ ಇರ್ತಕ್ಕಂಥವ್ರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಕ್ಕ ಎಲಿಜಿಬಲ್ ಇರಂಗಿಲ್ರಿ. ನೆಕ್ಸ್ಟ್ ವಯೋಮಿತಿ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕ್ರಿ. ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ಗರಿಷ್ಠ ವಯೋಮಿತಿಯ ಬಗ್ಗೆ ನೋಡೋದಾದ್ರೆ 5 ವರ್ಷಗಳದ ಒಂದು ಬಾರಿಗಾಗಿ ವಯೋಮಿತಿ ಸಡಿಲಿಕೆ ಕೊಟ್ಟಿರುವಂಥದ್ದು. ಈ 5 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನ ಒಳಗೊಂಡಂತೆ ಗರಿಷ್ಠ ವಯೋಮಿತಿ ಏನಾಗಿರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳು ಗರಿಷ್ಠ 40 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ಕ್ಯಾಟಗರಿ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 43 ವರ್ಷಗಳು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದ್ರೆ SC ST ಮತ್ತು ಕ್ಯಾಟಗರಿ 1ಗೆ ಸೇರಿದ ಅಭ್ಯರ್ಥಿಗಳಿಗೆ ಗರಿಷ್ಠ 45 ವರ್ಷಗಳು. ಇದು ಗರಿಷ್ಠ ವಯೋಮಿತಿ ಸ್ನೇಹಿತರೆ. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದ್ರಿ. ಆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡೋದಾದ್ರೆ ಈಗಾಗಲೇ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಎಂಪ್ಲಾಯಿ ಆಗಿದ್ರಿ ಅಥವಾ ಎಂಪ್ಲಾಯಿ ಆಗಿ ಕಾರ್ಯನಿರ್ವಹಿಸಿದ್ರಿ ಅಂದ್ರೆ ಹಿಂದೆ ಕಾರ್ಯನಿರ್ವಹಿಸಿದ್ರಿ ಅಂತ ತಿಳ್ಕೊಳ್ರಿ, ಅಂಥವ್ರಿಗೆ 10 ವರ್ಷಗಳ ತನಕ ವಯೋಮಿತಿ ಸಡಿಲಿಕೆ ನೀಡಲಾಗ್ತದೆ. ನೆಕ್ಸ್ಟ್ ಮಾಜಿ ಸೈನಿಕರಾಗಿದ್ರಿ ಅಂತ ತಿಳ್ಕೊಳ್ರಿ, ನೀವು ಸೈನ್ಯದೊಳಗೆ ಎಷ್ಟು ವರ್ಷ ಸೇವೆ ಸಲ್ಲಿಸಿರ್ತೀರೋ ಅದ್ರ ಮೇಲೆ ಇನ್ ಅಡಿಷನ್ ಆಗಿ 3 ವರ್ಷದ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ನೆಕ್ಸ್ಟ್ NCC ಒಳಗ ಪೂರ್ಣಕಾಲಿಕ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿ ಬಿಡುಗಡೆಯಾಗಿರ್ತಕ್ಕಂಥ ವ್ಯಕ್ತಿಗಳಿದ್ರಿ ಅಂತಂದ್ರ ಎಷ್ಟು ವರ್ಷ ನೀವು ಕೆಡೆಟ್ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿರ್ತೀರೋ ಅಷ್ಟು ವರ್ಷದ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ನೆಕ್ಸ್ಟ್ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷಗಳು, ವಿಧವಾ ಮಹಿಳಾ ಅಭ್ಯರ್ಥಿಗಳಿಗೆ 10 ವರ್ಷಗಳು. ಈ ರೀತಿ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಅಂದ್ರೆ ವಯೋಮಿತಿ ಸಡಿಲಿಕೆ ನೀಡಲಾಗ್ತದ್ರಿ. ನೆಕ್ಸ್ಟ್ ಅಪ್ಲಿಕೇಶನ್ ಫೀ. ಜನರಲ್ ಕ್ಯಾಟಗರಿ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕ ಇರುವಂತದ್ದು. SC ST ಕ್ಯಾಟಗರಿ 1 ಮಾಜಿ ಸೈನಿಕ ಅಭ್ಯರ್ಥಿಗಳು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರುವಂತದ್ದು. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಅಂದ್ರೆ ಅಂಗವಿಕಲ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕ ಇರುವಂತದ್ದು ಸ್ನೇಹಿತರೆ. ನೆಕ್ಸ್ಟ್ ಈ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ. ಆ ಸ್ಪರ್ಧಾತ್ಮಕ ಪರೀಕ್ಷೆ ಯಾವಾಗ ನಡೆಸಲಾಗ್ತದ ಅಂತ ಟೆಂಟೇಟಿವ್ ಡೇಟ್ ಅನ್ನ ಕೊಟ್ಟಿರುವಂತದ್ರಿ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ನಂತರದಲ್ಲಿ ತಿಳಿಸಲಾಗುವುದು ಅಂತ ಮೆನ್ಷನ್ ಮಾಡಿರುವಂಥದ್ದು. ಅಂದ್ರೆ ಇನ್ನ ಇದ್ರದ್ದು ಡೇಟ್ ಪಬ್ಲಿಷ್ ಮಾಡಿಲ್ರಿ. ನೆಕ್ಸ್ಟ್ 2 ಎಕ್ಸಾಮಿನೇಷನ್ ಇರ್ತಾವ. ಪೇಪರ್ 1 ಮತ್ತು ಪೇಪರ್ 2 ಅಂತ 2 ಎಕ್ಸಾಮಿನೇಷನ್ ಇರ್ತಾವ. ಮೊದಲನೇ ಎಕ್ಸಾಮ್ ಅಂದ್ರೆ ಪೇಪರ್ 1 ಅಕ್ಟೋಬರ್ 4 2026 ಬೆಳಿಗ್ಗೆ 10:30ರಿಂದ 12:30 ತನಕ ಎಕ್ಸಾಮಿನೇಷನ್ ಇರುವಂತದ್ದು. ಪೇಪರ್ 2 ಅದೇ ದಿನ ಅಂದ್ರೆ ಅಕ್ಟೋಬರ್ 4 2026 ಮಧ್ಯಾಹ್ನ 2:30ರಿಂದ 4:30 ತನಕ ಎಕ್ಸಾಮಿನೇಷನ್ ಇರುವಂತದ್ದು. ಸ್ಪರ್ಧಾತ್ಮಕ ಪರೀಕ್ಷೆ ಅಕ್ಟೋಬರ್ 4 2026 ನಡೆಸಲಾಗ್ತದ್ರಿ. ಈ ಒಂದು ಟೆಂಟೇಟಿವ್ ಡೇಟ್ ಅನ್ನ ಕೊಟ್ಟಿರುವಂತದ್ದು. ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನದ ಬಗ್ಗೆ ನೋಡೋದಾದ್ರೆ ಅಂದ್ರೆ ಎಕ್ಸಾಮಿನೇಷನ್ ಬಗ್ಗೆ ನೋಡೋದಾದ್ರೆ ಆಫ್ಲೈನ್ ಮೂಲಕ ಎಕ್ಸಾಮಿನೇಷನ್ ಇರುವಂತದ್ರಿ. OMR ಶೀಟ್ ಕೊಡ್ತಾರ, ಅದರೊಳಗೆ ಟಿಕ್ಕ ಮಾಡುವಂಥದ್ದು ಇರ್ತದ್ರಿ. ಪರೀಕ್ಷಾ ಕೇಂದ್ರಗಳ ವಿವರಗಳ ನಂತರದಲ್ಲಿ ತಿಳಿಸಲಾಗುವುದಂತ ಮೆನ್ಷನ್ ಮಾಡಿರುವಂಥದ್ದು. ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ಮಾಹಿತಿ ಕೊಟ್ಟಿಲ್ರಿ. ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ಮಾಹಿತಿ ತದನಂತರದಲ್ಲಿ ಪಬ್ಲಿಷ್ ಮಾಡ್ತಾರ. ಮೊದಲನೇದು ಬರೋದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ. ಇದ್ರೊಳಗ ಎಲಿಜಿಬಲ್ ಆದಿರಿ ಅಂತ ತಿಳ್ಕೊಳ್ರಿ. ಇದು ಪಾಸ್ ಮಾಡಿರಿ ಅಂತ ತಿಳ್ಕೊಳ್ರಿ. ನೆಕ್ಸ್ಟ್ 2 ಎಕ್ಸಾಮ್ಗಳಿಗೆ ನೀವು ಎಲಿಜಿಬಲ್ ಆಗ್ತೀರಿ. ಇಲ್ಲಾಂದ್ರೆ ನೆಕ್ಸ್ಟ್ 2 ಎಕ್ಸಾಮ್ಗಳಿಗೆ ಅಂದ್ರೆ 2 ಪೇಪರ್ಗಳಿಗೆ ನೀವು ಎಲಿಜಿಬಲ್ ಆಗಂಗಿಲ್ರಿ. ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಎಲ್ಲರೂ ಬರೆಯುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಯಾರು ಬರೆಯುವಂತ ಅವಶ್ಯಕತೆ ಇಲ್ಲ.
SSLC ಆಗಿರ್ಬೋದು ಅಥವಾ SSLCಕ್ಕಿಂತ ಉನ್ನತ ಮಟ್ಟದ ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರ್ಬೋದು. ಎಲ್ಲಿಯಾದರೂ ನೀವು ಕನ್ನಡ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿದ್ರಿ ಅಂತ ತಿಳ್ಕೊಳ್ರಿ, ನೀವು ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆಯುವಂಥ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನೀವು ಥರ್ಡ್ ಲ್ಯಾಂಗ್ವೇಜ್ ಆಗಿ ಓದಿದ್ದೀರಿ ಅಂತಂದ್ರೆ ಕಂಪಲ್ಸರಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೀಬೇಕಾಗ್ತದೆ. ಕನ್ನಡ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿದ್ರಿ ಅಂತಂದ್ರೆ, ಅಂದ್ರೆ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ಓದಿದ್ರಿ ಅಂತಂದ್ರೆ ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆಯುವಂಥ ಅವಶ್ಯಕತೆ ಇಲ್ಲ. ಎರಡನೇದು, ಕನ್ನಡ ಮೀಡಿಯಂದೊಳಗಡೆನೆ ನೀವು ಓದಿದ್ರಿ ಅಂತ ತಿಳ್ಕೊಳ್ರಿ, ಆಗ್ಲೂ ನೀವು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆಯುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನೆಕ್ಸ್ಟ್, ಆಯೋಗಗಳು ಅಂದ್ರೆ KPSC ಆಗಿರ್ಬೋದು, KE ಆಗಿರ್ಬೋದು, ಈ ಅಥಾರಿಟಿಗಳ ಈ ಆಯೋಗಗಳ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತ ನಡೆಸ್ತಾವ. ಆ ಭಾಷಾ ಪರೀಕ್ಷೆ ಒಳಗ ಅಂದ್ರೆ ಆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಒಳಗೆ ನೀವೇನಾದ್ರೂ ಪಾಸ್ ಆಗಿದ್ರಿ ಅಂತ ತಿಳ್ಕೊಳ್ರಿ, ಅಂದ್ರೂ ಕೂಡ ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆಯುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನೋಡ್ರಿ, ಬಹಳ ಜನ KPSC ಅಥವಾ KE ನಡೆಸುವಂಥ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಒಳಗೆ ಪಾಸ್ ಆಗಿರ್ತೀರಿ, ಆದ್ರೆ ನಿಮ್ಮ ಕಡೆ ಸರ್ಟಿಫಿಕೇಟ್ ಇರಂಗಿಲ್ಲ ಸ್ನೇಹಿತರೆ. ಸರ್ಟಿಫಿಕೇಟ್ ಇರಲಿಲ್ಲ ಅಂತಂದ್ರೆ ನೀವು ಕಂಪಲ್ಸರಿ ಮತ್ತೊಮ್ಮೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರಿಬೇಕಾಗ್ತದ್ರಿ. ಎಕ್ಸಾಮ್ ಹೆಂಗಿರ್ತದೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತಂದ್ರೆ ಬಹು ಆಯ್ಕೆ ಮಾದರಿಯ ಪ್ರಶ್ನೆ ಪತ್ರಿಕೆ ಇರ್ತದೆ. ಅಂದ್ರೆ ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಸ್ಗಳಿರ್ತಾವ, ಅದರೊಳಗೆ ಒಂದು ಸರಿಯಾದ ಉತ್ತರ ಇರ್ತದ, ಆ ಉತ್ತರ ಟಿಕ್ ಮಾಡೋದಿರ್ತದೆ ಸ್ನೇಹಿತರೆ. ಓಕೆ ರೀ, 150 ಮಾರ್ಕ್ಸಿಂದ ಎಕ್ಸಾಮಿನೇಷನ್ ಇರ್ತದ. ಪಾಸ್ ಆಗಬೇಕಾಗಿತ್ತು ಅಂದ್ರೆ ಕನಿಷ್ಠ 50 ಮಾರ್ಕ್ಸ್ನ ತಗೊಳ್ಬೇಕು. 150 ಮಾರ್ಕ್ಸ್ನಾಗ 50 ಮಾರ್ಕ್ಸ್ ತಗೋಬೇಕು. ಪೇಪರ್ ಭಾಳ ಈಸಿ ಇರ್ತದ್ರಿ, ಎಲ್ಲರೂ ಕಂಪಲ್ಸರಿ ಪಾಸ್ ಆಗಿ ಆಗ್ತೀರಿ. ಓಕೆ ರೀ, ನೋಡ್ರಿ, ನೆಗೆಟಿವ್ ವ್ಯಾಲ್ಯೂಯೇಷನ್ ಇರಂಗಿಲ್ಲ ಸ್ನೇಹಿತರೆ. ಇದಕ್ಕೆ ಯಾವುದೇ ರೀತಿಯ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರಂಗಿಲ್ಲ. ನೆಕ್ಸ್ಟ್, ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ನೋಡೋದಾದ್ರೆ ಪೇಪರ್ 1ರದ್ದು ಸಿಲೆಬಸ್ ಸ್ನೇಹಿತರೆ. ಇದು ಪೇಪರ್ 1ರದ್ದು ಸಿಲೆಬಸ್ 100 ಮಾರ್ಕ್ಸಿಂದ ಎಕ್ಸಾಮಿನೇಷನ್ ಇರ್ತದ, 2 ತಾಸು ಸಮಯಾವಕಾಶ ಇರ್ತದ್ರಿ. ಇದು ಸಿಲೆಬಸ್ ಸ್ನೇಹಿತರೆ. ಎ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳ ಅಂದ್ರೆ ಕರೆಂಟ್ ಅಫೇರ್ಸ್ ಸ್ನೇಹಿತರೆ, GK ರಿಲೇಟೆಡ್ ಕರೆಂಟ್ ಅಫೇರ್ಸ್ ಇರ್ತದ. ನೆಕ್ಸ್ಟ್ ಬಿ, ದೈನಂದಿನ ಗ್ರಹಿಕೆಯ ವಿಷಯಗಳಿಗೆ ಸಂಬಂಧಿಸಿದಂಗ. ಸಿ, ಭಾರತದ ಸಂವಿಧಾನ ಸ್ನೇಹಿತರೆ, ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಬ್ಜೆಕ್ಟ್ ಇರುವಂಥದ್ದು. ಡಿ, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಅಂದ್ರೆ ಕರ್ನಾಟಕ ಇತಿಹಾಸಕ್ಕೆ ಬಹಳ ಒತ್ತು ಕೊಟ್ಟು ಓದಬೇಕಾಗ್ತದೆ. ಭಾರತದ ಇತಿಹಾಸ ಓದ್ಬೇಕು, ಅದ್ರೊಳಗೆ ವಿಶೇಷವಾಗಿ ಕರ್ನಾಟಕ ಇತಿಹಾಸ ಬಹಳ ಕವರ್ ಮಾಡಬೇಕು. ಸೇಮ್ ಭೂಗೋಳಶಾಸ್ತ್ರ ಕೂಡ ಸೇಮ್ ಸ್ನೇಹಿತರೆ. ಇದೇ ರೀತಿ ಕರ್ನಾಟಕದ ಭೂಗೋಳಶಾಸ್ತ್ರ ಒಳಗೊಂಡಂತೆ ಭಾರತದ ಭೂಗೋಳಶಾಸ್ತ್ರ. ನೆಕ್ಸ್ಟ್ ಎಫ್, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತದ ಕುರಿತ ವಿಷಯಗಳು. ಸ್ಟೇಟ್ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು. ನೆಕ್ಸ್ಟ್ ಜಿ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದಂಥ ಉಪಕ್ರಮಗಳು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳು ಅಂದ್ರೆ ಯೋಜನೆಗಳು ಒಳಗೊಂಡಂಗ ಈ ಗ್ರಾಮೀಣ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದಂಥ ಯಾವ್ಯಾವ ಯೋಜನೆಗಳ ಜಾರಿ ಮಾಡಿರ್ತಾರೋ ಆ ಜಾರಿ ಮಾಡಿರ್ತಕ್ಕಂಥ ಯೋಜನೆಗಳನ್ನ ಒಳಗೊಂಡಂತೆ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿಯ ವಿಷಯಗಳು. ನೆಕ್ಸ್ಟ್ ಹೆಚ್ಚು ಕರ್ನಾಟಕದ ಪರಿಸರ ಸಂಬಂಧಿತ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ಇದಿಷ್ಟು ಪೇಪರ್ 1ರದ್ದು ಸಿಲೆಬಸ್ ರೀ. ನೆಕ್ಸ್ಟ್ ಪೇಪರ್ 2. ಪೇಪರ್ 2 ಕೂಡ 100 ಮಾರ್ಕ್ಸಿಂದ ಎಕ್ಸಾಮಿನೇಷನ್ ಇರುವಂಥದ್ರಿ. ಈ ಎಕ್ಸಾಮಿನೇಷನ್ಗೂ 2 ಗಂಟೆ ಸಮಯಾವಕಾಶ ಇರುವಂಥದ್ದು. ಈ ಎಕ್ಸಾಮ್ದೊಳಗೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ನಾಲೆಜ್ ಈ 3 ವಿಷಯಗಳು ಒಳಗೊಂಡಂತೆ ಪೇಪರ್ 2 ಎಕ್ಸಾಮಿನೇಷನ್ ಇರುವಂಥದ್ದು. ಇದಿಷ್ಟು ಸಿಲೆಬಸ್ ಸ್ನೇಹಿತರೆ. ಓಕೆ ರೀ, ಈ ಎಕ್ಸಾಮಿನೇಷನ್ನಲ್ಲಿಯೂ ಕೂಡ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳಿರ್ತಾವೆ. ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಗಳಿರ್ತಾವ, ಅದರೊಳಗೆ ಒಂದು ಸರಿಯಾದ ಉತ್ತರ ಇರ್ತದ, ಆ ಉತ್ತರ ಟಿಕ್ ಮಾಡಿರಿ ಅಂತ ತಿಳ್ಕೊಳ್ರಿ. ಪ್ರತಿ ಸರಿ ಉತ್ತರಕ್ಕೆ 1 ಅಂಕ ನಿಮಗೆ ನೀಡ್ತಾರೆ. ಪ್ರತಿ ಸರಿ ಉತ್ತರಕ್ಕೆ 1 ಅಂಕ ನಿಮಗೆ ನೀಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್, ಈ ಎಕ್ಸಾಮ್ಗೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವಂಥದ್ರಿ. ಅಂದ್ರೆ ಸರಿಯಾದ ಉತ್ತರ ನೀಡಿದ್ರೆ ನಿಮಗೆ 1 ಅಂಕ ನೀಡ್ತಾರೆ,
ಸರಿಯಾದ ಉತ್ತರ ನೀಡುವಲ್ಲಿ ತಪ್ಪು ಉತ್ತರ ನೀಡಿರಿ ಅಂತ ತಿಳ್ಕೊಳ್ರಿ. ಪ್ರತಿ ತಪ್ಪು ಉತ್ತರಕ್ಕೆ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. 0.25 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ಇನ್ ಕೇಸ್ 4 ಉತ್ತರಗಳ ತಪ್ಪು ಟಿಕ್ ಮಾಡಿರಿ ಅಂತ ತಿಳ್ಕೊಳ್ರಿ, 1 ಅಂಕ, ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 1 ಅಂಕ ಡಿಡಕ್ಟ್ ಮಾಡ್ತಾರೆ. ಈ ರೀತಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವಂಥದ್ದು. ಇನ್ನು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ, ಈ ಎಕ್ಸಾಮ್ದೊಳಗೆ 5ನೇ ಆಪ್ಷನ್ ಕೂಡ ಕೊಟ್ಟಿರ್ತಾರೆ, 5ನೇ ಒಂದು ಆಯ್ಕೆಯ ಕೂಡ ಕೊಟ್ಟಿರ್ತಾರೆ. ಈ 5ನೇ ಆಯ್ಕೆ ಬಹಳ ಇಂಪಾರ್ಟೆಂಟ್ ಅದ ರೀ. ಪ್ರಶ್ನೆಗಳದ ಆನ್ಸರ್ ನಿಮಗೆ ಗೊತ್ತಿರಲಿಲ್ಲ ಅಂತ ತಿಳ್ಕೊಳ್ರಿ. ಯಾವ ಪ್ರಶ್ನೆಗಳದ ಉತ್ತರ ನಿಮಗೆ ಗೊತ್ತಿಲ್ಲ, ಆ ಪ್ರಶ್ನೆಗೆ 5ನೇ ಆಪ್ಷನ್ ಟಿಕ್ ಮಾಡ್ಬೇಕು ಸ್ನೇಹಿತರೆ. ಅಂತ ಸಮಯದಲ್ಲಿ 5ನೇ ಆಪ್ಷನ್ ಟಿಕ್ ಮಾಡ್ಬೇಕು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ 5ನೇ ಆಪ್ಷನ್ ಕೂಡ ಟಿಕ್ ಮಾಡಲಿಲ್ಲ ಅಂತ ತಿಳ್ಕೊಳ್ರಿ, ಅವರು ಇದು ಆನ್ಸರ್ ತಪ್ಪ ಟಿಕ್ ಮಾಡನಂತಾನೆ ಕನ್ಸಿಡರ್ ಮಾಡಿ ಆ ರೀತಿ ಬಿಟ್ಟು ಬಂದಿರತಕ್ಕಂಥ ಪ್ರತಿ ಪ್ರಶ್ನೆಗಳಿಗೆ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಯಾವುದು ಪ್ರಶ್ನೆಗೆ ಉತ್ತರ ನಿಮಗೆ ಗೊತ್ತಿರಂಗಿಲ್ಲೋ 5ನೇ ಆಪ್ಷನ್ ಟಿಕ್ ಮಾಡ್ಬೇಕು. ಗೊತ್ತಿತ್ತಂದ್ರೆ ಯಾವ್ದು ಆಪ್ಷನ್ ಇರ್ತದ ಆ ಆಪ್ಷನ್ ಟಿಕ್ ಮಾಡ್ತೀರಿ, ಗೊತ್ತಿರಲಿಲ್ಲ ಅಂದ್ರೆ 5ನೇ ಆಪ್ಷನ್ ಟಿಕ್ ಮಾಡ್ಬೇಕು. ಸಿಂಪಲ್ ರೀ. ಓಕೆ ರೀ. ಈ 2 ಎಕ್ಸಾಮ್ಗಳದಾಗ ಅಂದ್ರೆ ಪೇಪರ್ 1 ಮತ್ತು ಪೇಪರ್ 2 ಈ 2 ಎಕ್ಸಾಮ್ಗಳದಾಗ ಅತಿ ಹೆಚ್ಚು ಅಂಕಗಳ ಯಾರು ಪಡ್ಕೊಂಡಿರ್ತಾರೋ ಅಂಥ ಅಭ್ಯರ್ಥಿಗಳನ್ನು ಗ್ರಾಮ ಆಡಳಿತ ಅಧಿಕಾರಿ ಅಂತ ನೇಮಕ ಮಾಡ್ತಾರೆ. ನೆಕ್ಸ್ಟ್ ಇನ್ನೂ ಒಂದು ಪ್ರಮುಖ ಮಾಹಿತಿ ಅಧಿಸೂಚನೆಯೊಳಗೆ ಮೆನ್ಷನ್ ಮಾಡಿರುವಂಥದ್ದು, ಉದ್ಯೋಗಕ್ಕಾಗಿ ಪಡೆದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಮಾತ್ರ ಪರಿಗಣಿಸಲಾಗುವುದು ಅಂತ ಕೊಟ್ಟಾರ. ಶಿಕ್ಷಣ ಅಥವಾ ಇತರೆ ಸೌಲಭ್ಯಗಳಿಗೆ ಪಡೆದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂದ್ರೆ ಕನ್ಸಿಡರ್ ಮಾಡಂಗಿಲ್ಲ ಅಂತ ಕೊಟ್ಟರು. ಅದರಲ್ಲಿಯೂ ಬಲೀಜ ಮತ್ತು ಉಪಜಾತಿಗಳಾದ ಈ ರೀತಿ ಬಣಜಿಗ, ಗೌಡ ಬಣಜಿಗ, ಈ ಜಾತಿ ಮತ್ತು ಉಪಜಾತಿಗಳೇನದವಲ್ರಿ, ಇವು ಉದ್ಯೋಗದಲ್ಲಿ 3A ಮೀಸಲಾತಿ ಇರುವಂಥದ್ರಿ. ಉದ್ಯೋಗದಲ್ಲಿ 3A ಮೀಸಲಾತಿ ಇರುವಂಥದ್ದು, ಶಿಕ್ಷಣದ ಸಲುವಾಗಿ 2A ಮೀಸಲಾತಿ ಇರುವಂಥದ್ದು. ಯಾರು ಈ ಬಲೀಜ ಮತ್ತು ಈ ಉಪಜಾತಿಗಳು ಇರ್ತಿರಲ್ರಿ, ಅಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬೇಕಾದ್ರೆ 3A ಕ್ಯಾಟಗರಿ ಅಂತ ಸೆಲೆಕ್ಟ್ ಮಾಡಿ ಅರ್ಜಿ ಸಲ್ಲಿಸಬೇಕಂತ ವಿಶೇಷ ಸೂಚನೆಯೊಳಗೆ ಮೆನ್ಷನ್ ಮಾಡಿರುವಂಥದ್ದು. ಇಲ್ಲಿ ಕೊಟ್ಟಾರ ನೋಡ್ರಿ, ಇವಿಷ್ಟು ಕ್ಯಾಟಗರಿ ಕೊಟ್ಟಾರ. ಓಕೆ ರೀ. ಇವಿಷ್ಟು ಕ್ಯಾಟಗರಿ ಉಪಜಾತಿಗಳನ್ನ ಶಿಕ್ಷಣದ ಸಲುವಾಗಿ 2A ಮೀಸಲಾತಿಯಡಿ ಹಾಗೂ ಉದ್ಯೋಗದ ಸಲುವಾಗಿ 3A ಮೀಸಲಾತಿಯಡಿ ಪರಿಗಣಿಸಲಾಗಿದೆ. ಆದ್ದರಿಂದ ಸದರಿ ಆದೇಶದನುಸಾರ ಸದರಿ ಜಾತಿ ಅಥವಾ ಉಪಜಾತಿಯ ಅಭ್ಯರ್ಥಿಗಳು ಅಂದ್ರೆ ಈ ಜಾತಿ ಮತ್ತು ಉಪಜಾತಿಯ ಅಭ್ಯರ್ಥಿಗಳು ಉದ್ಯೋಗದಲ್ಲಿನ ಮೀಸಲಾತಿಗಾಗಿ ಆನ್ಲೈನ್ ಅರ್ಜಿಯಲ್ಲಿ ಕಡ್ಡಾಯವಾಗಿ 3A ಮೀಸಲಾತಿಯನ್ನ ಕೋರತಕ್ಕದ್ದು ಹಾಗೂ ಶಿಕ್ಷಣದ ಸಲುವಾಗಿ ಪಡೆದ 2A ಮೀಸಲಾತಿ ಪ್ರಮಾಣ ಪತ್ರವನ್ನ ಪರಿಗಣಿಸಲಾಗುವುದಿಲ್ಲ ಅಂತ ವಿಶೇಷ ಸೂಚನೆಯೊಳಗ ಮೆನ್ಷನ್ ಮಾಡಿರುವಂಥದ್ರಿ. ಓಕೆ ರೀ, ಅರ್ಥ ಆಗ್ಯದಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಇತರೆ ಹಿಂದುಳಿದ ವರ್ಗಗಳು ಅಂದ್ರೆ ಕ್ಯಾಟಗರಿ 2A, 2B, 3A, 3Bಗೆ ಸೇರಿದ ವಿವಾಹಿತ ಮಹಿಳಾ ಅಭ್ಯರ್ಥಿಗಳಿದ್ರಿ ಅಂತ ತಿಳ್ಕೊಡ್, ಅಂದ್ರೆ ಮದುವೆಯಾಗಿರ್ತಕ್ಕಂಥ ಮಹಿಳಾ ಅಭ್ಯರ್ಥಿಗಳಿದ್ರು ಅಂತಂದ್ರ ಅವರ ಪತಿಯ ಹೆಸರಿನೊಂದಿಗೆ ಜಾರಿಯಾಗಿರುವಂತ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗ ಪಡೆದುಕೊಂಡಿರಬೇಕು ಅಂತ ನೀಟಾಗಿ ಮೆನ್ಷನ್ ಮಾಡಿರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಅಪ್ಲಿಕೇಶನ್ ಹಾಕಿದ ಮೇಲೆ, ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಮೇಲೆ ಅಪ್ಲಿಕೇಶನ್ ಫೀ ತುಂಬುತ್ತೀರಿ. ಆ ಅಪ್ಲಿಕೇಶನ್ ಫೀ ತುಂಬಿದ ಮೇಲೆ ಅಕ್ನಾಲೆಜ್ಮೆಂಟ್ ಜನರೇಟ್ ಆಗ್ತದ್ರಿ. ಆ ಅಕ್ನಾಲೆಜ್ಮೆಂಟ್ ಆಮೇಲೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಮೇಲೆ ಒಂದು ಅಪ್ಲಿಕೇಶನ್ ಜನರೇಟ್ ಆಗ್ತದೆ. ಆ ಅಪ್ಲಿಕೇಶನ್ ಇವೆರಡನ್ನ ನೇಮಕಾತಿ ಪ್ರಕ್ರಿಯೆ ಮುಗಿಯುವ ತನಕ ನಿಮ್ಮ ಕಡೆ ಇರ್ಬೇಕು ಸ್ನೇಹಿತರೆ. ಓಕೆ ರೀ. ಇದಿಷ್ಟು ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇಮಕಾತಿಗಾಗಿ KA ಇಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.